ನಮಸ್ತೆ ವೀಕ್ಷಕರೇ, ಅಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಜಮೀನಲ್ಲಿ ಬೆಳೆದ ಬೆಳೆ ತಪ್ಪಾಗಿ ಏನಾದರೂ ನಮೂದಿಸಿದ್ರೆ ಈ ರೀತಿ ನಮಗೆ ಕೂಡ ಮೆಸೇಜ್ ಬರುತ್ತೆ. ನೋಡಿ, ಮೆಸೇಜ್ ಕೂಡ ನಮಗೂ ಬಂದಿದೆ. ಈ ಮುಂಗಾರು 2025 ಹಂಗಾಮಿನ ಬೆಳೆ ಸಮೀಕ್ಷೆಯಲ್ಲಿ ನಿಮ್ಮ ಸರ್ವೆ ನಂಬರ್ ಕೂಡ ಬಂದಿರುತ್ತೆ. ನಿಮ್ಮ ಜಮೀನಲ್ಲಿ ಎಷ್ಟು ಎಕರೆ ಅದು ಕೂಡ ಬಂದಿರುತ್ತೆ. ಅಂದರೆ ನಿಮ್ಮ ಜಮೀನಲ್ಲಿ ಬೆಳೆದ ತೊಗರಿ ಅಂತ ಬಂದಿದೆ. ಅಂದರೆ ಇವಾಗ ನಿಮ್ಮದು ಹೊಲದಲ್ಲಿ ಕಬ್ಬು, ಹತ್ತಿ, ಬೇರೆ ಬೆಳೆ ಇದ್ದರೆ ಅವರು ಮಾಡಿರೋ GPS ಏನಾದರೂ ತಪ್ಪಾಗಿದ್ದರೆ ಅಂದರೆ ವ್ಯತ್ಯಾಸವಿದ್ದಲ್ಲಿ ನೀವು 7 ದಿನ ಒಳಗಾಗಿ ನೀವು ಬೆಳೆದರ್ಶಕ ಅಥವಾ ಕೃಷಿ ಇಲಾಖೆ ಮೂಲಕ ಆಕ್ಷೇಪಣೆ ಸಲ್ಲಿಸ್ಬೋದು. ಅದನ್ನು ಹೇಗೆ ಸಲ್ಲಿಸ್ಬೋದು ಅಂದರೆ ಬೆಳೆದರ್ಶಕ ಮೂಲಕ, ಕೃಷಿ ಇಲಾಖೆ ಮೂಲಕ ಹೇಗೆ ನಿಮ್ಮ ಬೆಳೆಯನ್ನು ನೀವು ಚೇಂಜ್ ಮಾಡ್ಕೋಬೋದು. ಇವಾಗ ನೀವು ನಿಮ್ಮ ಹೊಲದಲ್ಲಿ ನೀವು ಕಬ್ಬು ಮಾಡಿದರೆ ಅಥವಾ ನೀವು ಹತ್ತಿ ಅಂತ ಇವಾಗ ಮಾಡಿದರೆ, ಹತ್ತಿ ತೊಗರಿ ನೀವು ಬೆಳೆದಿದ್ರೆ ಅದನ್ನು ಹೇಗೆ ನೀವು ಚೇಂಜ್ ಮಾಡ್ಕೋಬೋದು 7 ದಿನ ಒಳಗಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಬೆಳೆದರ್ಶಕ ಆ್ಯಪ್ ಇರುತ್ತಲ್ಲ, ಬೆಳೆದರ್ಶಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಬೆಳೆದರ್ಶಕ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ವರ್ಷ 2025 ನಾನು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಯಾವ ಜಿಲ್ಲೆಯಲ್ಲಿ ಇರುತ್ತೆ ಆ ಜಿಲ್ಲೆ, ನಿಮ್ಮ ತಾಲೂಕು, ಹೋಬಳಿ, ನಿಮ್ಮ ಗ್ರಾಮ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸರ್ವೆ ನಂಬರ್ ಅಂತಿದೆಯಲ್ಲ, ಸರ್ವೆ ನಂಬರ್ನ ನಿಮ್ಮ ಜಮೀನಿನ ಸರ್ವೆ ನಂಬರ್ ಎಷ್ಟು ಇರುತ್ತೆ ಆ ಸರ್ವೆ ನಂಬರ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ವಿವರ ಪಡೆಯಿರಿ ಅಂತಿದೆಯಲ್ಲ, ವಿವರ ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸರ್ವೆ ನಂಬರ್ ಅಂತ ಕೆಳಗೆ ಬರುತ್ತೆ, ಇಲ್ಲಿ ಇಸ ಬರುತ್ತೆ. ಇಲ್ಲಿ ಸ್ಟಾರ್ ಬರುತ್ತೆ, ಇಲ್ಲಾಂದರೆ 1, 2 ಅದು ಬರುತ್ತೆ. ಇಲ್ಲಾಂದರೆ ಏನಾದರೂ ಇದ್ದರೂ ಕೂಡ ಅದು ಇಸ ಕೂಡ ಬರುತ್ತೆ. ಇಲ್ಲಿ ಕೆಳಗಡೆ ಮಾಲೀಕರ ಯೋಗ ಬರುತ್ತೆ. ನಾನು ಇವಾಗ ಒಬ್ಬರದು ಸೆಲೆಕ್ಟ್ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬೆಳೆ ವಿವರ ವೀಕ್ಷಿಸಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಬೆಳೆ ವಿವರ ಮೇಲೆ ವೀಕ್ಷಿಸಿ ಅಂತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಬೆಂಬಲ ಬೆಳೆ ಯೋಜನೆಗೆ ಸಂಬಂಧಿಸಿದ ಆಕ್ಷೇಪಣೆ ಅಂತಿದೆ. ಇಲ್ಲಿ ಆಕ್ಷೇಪಣೆ ಇದೆ ಅಂತ ಸಲ್ಲಿಸಿ, ಇಲ್ಲಿ ಆಕ್ಷೇಪಣೆ ಇದೆ ಅಂತ ನೀವು ಕೊಡ್ಬೋದು. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಕ್ಷೇಪಣೆ ವಿವರ ದಾಖಲಿಸಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಆಕ್ಷೇಪಕರ ಹೆಸರು ಅಂದರೆ ನೀವು ಇವಾಗ ಏನು ಸಲ್ಲಿಸ್ತಿರಲ್ಲ ಯಾವ ಮೊಬೈಲಿಂದ ಅವ್ರ ಹೆಸರು ಹಾಕಬೇಕು. ಇವಾಗ ನಾನು ಏನಾದರೂ ಒಂದು ಸಪೋಸ್ ಹೆಸರು ಹಾಕ್ತೀನಿ, ಒಂದು ಯಾವುದಾದ್ರೂ ಸಂತೋಷ ಇದನ್ನ ಹಾಕ್ತೀನಿ. ಇವಾಗ ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಬೇಕು. ಇವಾಗ ನಾನೊಂದು ಫೋನ್ ನಂಬರ್ ಹಾಕ್ತೀನಿ. ಇಲ್ಲಿ ಜಮೀನಿನ ಮಾಲೀಕರೊಂದಿಗೆ ಸಂಬಂಧ ಆಯ್ಕೆ ಅಂದರೆ ನೀವು ನೀವೇ ಏನೋ ಆಕ್ಷೇಪಣೆ ಹಾಕ್ತಾಯಿದ್ದೀರಾ, ಅಥವಾ ನಿಮ್ಮ ತಂದೆಯವ್ರದ್ದು ನೀವು ಹಾಕ್ತಾಯಿದ್ದೀರಾ, ಅಥವಾ ತಾಯಿಯವ್ರದ್ದು ನೀವು ಹಾಕ್ತಾಯಿದ್ದೀರಾ ಅಂದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ರೈತರ ಪರವಾಗಿ ಬೆಳೆಯ ಮಾಹಿತಿಯನ್ನು ದಾಖಲಿಸಿದ್ದೇನೆ ಅಂತ ನೀವು ತೊಗೋಬೋದು. ನಾನು ರೈತರ ಪರವಾಗಿ ಅಂತ ತೊಗೋತೀನಿ. ಇಲ್ಲಿ ಇವಾಗ ನಮ್ಮ ತಂದೆ ಅಂತ ತೊಗೊಳ್ಳಿ ನೀವು. ಆಮೇಲೆ ಇಲ್ಲೊಂದು ಸ್ನೇಹಿತರೆ, ಕೆಳಗಡೆ OTP ಪಡೆದುಕೊಳ್ಳಿ ಅಂತಿದೆಯಲ್ಲ, OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಫೋನಿಗೆ OTP ಹೋಗುತ್ತೆ, ಯಾವ ನಂಬರ್ ಕೂಡ ಹಾಕಿ ಕೊಟ್ಟಿರ್ತಿರಲ್ಲ ಆ OTP ಹೋಗುತ್ತೆ. OTP ಎಂಟ್ರ್ ಮಾಡ್ಕೋಬೇಕು. ಇಲ್ಲಿ 6568 OTP ಎಂಟ್ರ್ ಮಾಡ್ಕೋಬೇಕು. ಇಲ್ಲಿ ಆಕ್ಷೇಪಣೆ ವಿವರ ಆಯ್ಕೆ ಮಾಡಿ ಅಂತಿದೆಯಲ್ಲ, ಇಲ್ಲೊಂದು ಸ್ನೇಹಿತರೆ, ಬೆಳೆ ತಪ್ಪಾಗಿ ನಮೂದಿಸಲಾಗಿದೆ ಅಂದರೆ ಆಕ್ಷೇಪಣೆ ಏನೇನಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಇವಾಗ ನನ್ನ ಬೆಳೆ ತಪ್ಪಾಗಿದೆ ಅಂತ ಇದೆ,
ನಾನು ತಪ್ಪಾಗಿದೆ ಅಂತ ತಗೋತೀನಿ ಸ್ನೇಹಿತರೆ. ಇಲ್ಲಿ ಬೆಳೆಯನ್ನು ತಪ್ಪಾಗಿ ನಮೂದಿಸಲಾಗಿದೆ ಅಂತ ತಗೊಂಡು ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬೆಳೆಯ ಛಾಯಾಚಿತ್ರ. ನೀವು ಈ ಛಾಯಾಚಿತ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಮೀನಲ್ಲಿ ಹೋಗಿ ನಿಮ್ಮ ಬೆಳೆ ಯಾವುದಿದೆ ಅದನ್ನು ಫೋಟೋ ತೆಗೆದು ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಸ್ನೇಹಿತರೆ ಕಾಣುತ್ತಲ್ಲ, ವಿವರ ಸಲ್ಲಿಸಿ ಅಂತಿದೆ ನೋಡಿ ಇಲ್ಲಿ ಕೆಳಗಡೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಕ್ಷೇಪಣೆ ಅರ್ಜಿ ಸಲ್ಲಿಸಲಾಗುತ್ತದೆ. ಇಷ್ಟನ್ನು ಸಲ್ಲಿಸಿ ನಿಮ್ಮ ಹತ್ತಿರದ ಯಾರು ನಿಮ್ಮ ಇದಿರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ಅವರಿಗೆ ನೀವು ಅರ್ಜಿ ಸಲ್ಲಿಸಿದಂತ ನೀವು ತಿಳಿಸ್ಬೋದು. ನೀವು ಸ್ವತಃ ತಮ್ಮ ಮೊಬೈಲಲ್ಲಿ ನಿಮ್ಮ ಬೆಳೆ ಚೇಂಜ್ ಆಗಿದ್ದರೆ ಅಂದರೆ GPS ಚೇಂಜ್ ಆಗಿದ್ದರೆ ನೀವು ನಿಮ್ಮ ಮೊಬೈಲಲ್ಲಿ ಇದೇ ರೀತಿ ನೀವು ಬೆಳೆನ ಚೇಂಜ್ ಮಾಡ್ಕೋಬೋದು. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.